ನಾವು ಮಾತು ಶುರು ಮಾಡೋಕ್ಕೂ ಮುಂಚೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನಿಟ್ಟೆ. ಅಂದರೆ ನನಗೆ ಮ್ಯಾಮ್ ಹೋದಾಗ ನೀವೊಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಮೀಡಿಯಾಗೆ, ನಾನು ಹೇಳೋ ಮುಂಚೆನೇ ನೀವುಗಳೇ ಹೇಳಿಬಿಟ್ರಿ ಅನ್ನೋದು. ಅಂದರೆ ನಾನು ಯಾವತ್ತೂ ಐ ರೀಡ್ ಬಿಟ್ವೀನ್ ದ ಲೈನ್ಸ್. ಅದರಲ್ಲೊಂದು ಸೂಕ್ಷ್ಮ ಇತ್ತು. ಅಂದರೆ ಯಾವ ಸಮಯದಲ್ಲಿ ಯಾರು ಹೇಳಬೇಕಾಗಿರೋದು, ಯಾರು ಅದಕ್ಕೆ ಜವಾಬ್ದಾರಿ ತಗೋತೀರಿ, ಈ ಥರ ವಿಚಾರಗಳೆಲ್ಲ ಬಂದಾಗ ಆ ಟೈಮ್ ನಿಮಗೆ ತುಂಬ ಅಷ್ಟು ಖಾಸಗಿ ಆಗಿದ್ದ ನೀವು ಸಡನ್ನಾಗಿ ಅಪರ್ಣಾ ಮ್ಯಾಮ್ನ ರೆಪ್ರೆಸೆಂಟೇಷನ್ ಆಗಬೇಕಾದಾಗ ಸಾಕಷ್ಟನ್ನು ನುಂಗ್ಕೊಂಡು ಇಷ್ಟನೋ ಕಷ್ಟನೋ ಒಂದು ಬ್ರೇವ್ ಫ್ರಂಟನ್ನು ಇಟ್ಟಿದ್ದೀರಿ. ಹೌದು, ನನಗೆ ಇದು ನೀವು ಬ್ರೇವ್ ಫ್ರಂಟ್ ಅಂದ್ರಿ, ಕನ್ನಡದಲ್ಲಿ ಅದಕ್ಕೊಂದು ಒಂದು ಗುರಾಣಿ ಅನ್ನೋ ಒಂದು ಶಬ್ದ ಇದೆ ನೋಡಿ, ಕತ್ತಿ ಗುರಾಣಿ. ಹೌದು, ಅಲ್ಲಿ ಆ ಕ್ಯಾಮೆರಾಗಳು, ಅವರ ಮಾತುಗಳು, ಆಮೇಲೆ ಬಂದು 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 ನನ್ನನ್ನು ನೋಡ್ತಿದ್ದವರ ಕಣ್ಣುಗಳು, ಅವೆಲ್ಲವೂ ಈಟಿ ಭರ್ಜಿಗಳ ಹಾಗೆ ಅನಿಸ್ತಾ ಇತ್ತು. ಆಯಿತಾ, ಅದನ್ನು ಹೇಗೆ ತಡ್ಕೊಳ್ಳೋದು? ಅದಕ್ಕೊಂದು ನಗು ಒಂದೇ ಅದು ಗುರಾಣಿ ಅಂತ ನನಗನ್ನಿಸ್ತು. ಆ ನೋವಿನಲ್ಲಿ ನಗೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಬಟ್ 2 ವರ್ಷ ಮಾಡಿದ್ದೆ, ಅವಳು ಮಾಡಿದ್ಲು. ಒಂದು ಹೇಳ್ತೇನೆ, ಅವಳು ಎಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿದ್ಲು ಅಂದರೆ, ಒಂದೇ ಒಂದು ದಿನ ಅವಳು ನೋವನ್ನು ತೋಡ್ಕೊಂಡವಳಲ್ಲ. ಕೆಲವು ಸಲ ಮಾತ್ರ ತುಂಬ ಅಳೋಳು, ಆಗೋದಿಲ್ಲ ನಾವು ಹೊರಟು ಬಿಡ್ತೇನೆ. ಬಟ್ ಅದಾದ 1 ತಾಸಿನ ನಂತರ ನಾನು ಇನ್ನು ಬಿಟ್ಟು ಹೋಗೋದಿಲ್ಲ. ನಾನು ಅವಳನ್ನ ಕೇಳ್ತಾ ಇದ್ದೆ, ಪರಿಣಯ ಇವೆರಡರಲ್ಲಿ ಯಾವುದು ಸತ್ಯ? ಇಲ್ಲ ನಾನು ಇರಬೇಕು, ನಿನಗೋಸ್ಕರ ಇರ್ತೀನಿ. ಅವತ್ತು ಆಸ್ಪತ್ರೆಗೆ ಸಾಗಿಸೋ ಮೊದಲು ಅದನ್ನೇ ಹೇಳಿದ್ಲು. ಆಮೇಲೆ 8:30 ಅನಿಸುತ್ತೆ ಮಂಗಳವಾರ ರಾತ್ರಿ, ಅವಳು ಗುರುವಾರ ನನ್ನನ್ನು ಬಿಟ್ಟು ಹೊರಟ್ಲು. 8:30 ತುಂಬ ನೋವು ತಲೆಯಲ್ಲಿ ಅಂತ ಹೇಳ್ತಾ ಇದ್ಲು. ನೀರು ಕುಡ್ಸೋಕ್ಕೆ ಹೇಳಿದ್ಲು. ಮೆಡಿಸಿನ್ಗಳೆಲ್ಲ, ಯಾವ ಪೇನ್ ಕಿಲ್ಲರ್ ಕೂಡ ವರ್ಕ್ ಆಗಲಿಲ್ಲ. ಕೊನೆಗೆ 11 ಸುಮಾರಿಗೆ ಅವಳ ಚಡಪಡಿಕೆಯನ್ನು ನೋಡಿ ನಾನೇ, ವೈ ಡೋಂಟ್ ವಿ ಸೆಡೇಟ್ ಹರ್ ಅಂತ. ದೇ ಅಕ್ಸೆಪ್ಟೆಡ್. ಅದು ಸೆಡೇಷನ್ ಟೈಮಲ್ಲೂ ನಾನು ಕೇಳಿದೆ, ನಾನು ಯಾರು ಗೊತ್ತಾ? ಹೌದು, ನಾಗರಾಜ್ ವಸ್ತಾರೆ. ಅವಳು ಯಾವತ್ತೂ ನನ್ನನ್ನು ವಸ್ತಾರೆ ಅಂತಲೇ ಕರೀತಾ ಇದ್ದಿದ್ದು. ಎಲ್ಲರೂ ನನ್ನ ಗೆಳೆಯರೆಲ್ಲ ಹೇಳ್ತಾರೆ, ಬಹುಶಃ ಗಂಡನನ್ನು ಸೆಕೆಂಡ್ ನೇಮಿಂದ ಕರೆಯುವಂಥ ಏಕೈಕ ಪತ್ನಿ ಅಂತ. ಹೇಳಿದ್ಲು ಅಷ್ಟೇ. ನೀರು ಕುಡಿದ್ಲು, ನಿದ್ದೆಗಿಳಿದ್ಲು. ನಾನು ಇನ್ನೊಂದು ಸಲ ಮಾತಾಡ್ತಾಳೆ ಎದ್ದು ಅಂತ 2 ದಿನ ಕಾದೆ, ಆಗಲಿಲ್ಲ. ಆ ಸಲುವಾಗೂ ಒಂದು ಪದ್ಯ ಬರೆದೆ ಅನಿಸುತ್ತೆ. ನೀನೇನು ನನ್ನ ನೆತ್ತಿಯನ್ನೇ ಬತ್ತಿಯಾಗಿ ಮಾಡಿ ದೀಪ ಹಚ್ಚಿಟ್ಬಿಟ್ಟಿದೀಯಾ? ಈ ಕೂಗು ಕರೆದ್ರೆ 1 ನಿಮಿಷ ಬಂದೆ ಅಂತ ಹೊರಟೋದಿಯಲ್ಲ, ಇದುವರೆಗೂ ಬಂದಿಲ್ಲ. ನೀನು ಹಚ್ಚಿದ ಮೇಲೆ ಉರಿಯೋದಷ್ಟೇ ಕೆಲಸ ನನಗೆ ಇನ್ನೂ ಇರುವ ತನಕ ಅಂತ. ಐ ಆಮ್ ನಾಟ್ ಗೆಟಿಂಗ್ ದ ರೈಟ್ ವರ್ಡ್ಸ್, ಬಟ್ ದೀಸ್ ಲೈನ್ಸ್ ವರ್ ಪೆಂಡ್ ಆನ್ ದ ಡೇ ಶಿ ಸ್ಯಾಂಕ್ ಇನ್ ಟು ಡೀಪ್ ಸ್ಲೀಪ್. ಅಷ್ಟೇ. ಸೊ ಇದು ಕಷ್ಟದ ಕೆಲಸನೇ. ಬಟ್ ನನಗನ್ಸುತ್ತೆ, ಒಂದು ಸಾರ್ವಜನಿಕ ವ್ಯಕ್ತಿಯ ಪ್ರತಿನಿಧಿಯಾಗಿ ನಾನು ಮಾಡಬಹುದಾಗಿದ್ದ ಒಂದು ಕಿಂಚಿತ್ತು ಕೈಂಕರ್ಯ ಅದು ಅಂತ ನನಗನ್ಸುತ್ತೆ. ಅದಕ್ಕಿಂತ ಹೆಚ್ಚಿಗೇನೂ ಇಲ್ಲ. ಯಾಕೆಂದರೆ ಎಂತೆಂಥ ನೋವನ್ನು ನಕ್ಕೊಂಡು ತಡ್ಕೊಂಡಿದ್ಲು. ಪಕ್ಕದಲ್ಲೇ ಮಲ್ಕೊಂಡಿರ್ತಾ ಇದ್ಲು. ಅದನ್ನು ಬರದೆ, ಪಕ್ಕ ಪವಡಿಸುವ ಮೈಯಲ್ಲಿ ಖೂಳ ರಕ್ಕಸರು ಹೊಕ್ಕು ಕುಳಿತಿದ್ದಾರೆ. ಬಿಡ್ರೋ ಅವಳನ್ನ, ಬಿಡ್ರೋ ಅಂದರೆ ನಾನು ಈ ಮೈಯೊಳಗೇ ಸಾಯ ಬಂದಿದ್ದೆಂದು ಹೇಳುತ್ತಾರೆ. ನಾವು ಇದರೊಳಗೇ ಇಲ್ವಾಗ್ತೇವೆ. ಅವರು ಇಲ್ಲವಾದಂದು ನಾನೂ ಮುಗಿಯುತ್ತೇನೆ. ಹೌದು, ನಾನು ಮುಗಿದು ಹೋದೆ. ಹೀಗನ್ಸುತ್ತೆ ಇವತ್ತಿನ ದಿನ. ಅಂಥ ನೋನಲ್ಲೂ ಅವಳು ನನ್ನನ್ನು ಎಚ್ಚರಿಸ್ತಾ ಇರಲಿಲ್ಲ. ಬೆಳಗ್ಗೆ ಎಲ್ಲ ಕಷ್ಟಪಟ್ಟಿರ್ತಾನೆ, ಒಂದು ಸ್ವಲ್ಪ ನಿದ್ದೆ ಮಾಡ್ತಿದ್ದೆ. ನಿಮಗೆ ಒಂದು ಚಾತಕ ಪಕ್ಷಿ ಅಂತ ಒಂದು ಬೆಳೆದಿಂಗಳನ್ನ ಕುಡಿದು ಬೆಳೆಯುವಂಥ ಒಂದು ಪಕ್ಷಿ ಇದೆ ಅಂತ ಒಂದು ಹೇಳ್ತಾರೆ. ಅದು ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೆ ಕಾಯ್ತಾ ಇರುತ್ತಂತೆ. ಅದು ಹಾಗೆ ನನ್ನನ್ನು ನೋಡಿಕೊಂಡು ಯಾವಾಗ ಎದ್ದಾನೋ, ಯಾವಾಗ ಎದ್ದ ಮೇಲೆ ಆಹಾ ನೋಡು. ಇಂಥ ಸಹನೆಯ ಮೂರ್ತಿಯನ್ನು ಏನಂತ ಹೇಳೋದು? ಐ ಥಿಂಕ್ ಶಿ ವಾಸ್ ಎ ಪೀಸ್ ಆಫ್ ಎ ಸೆಲೆಸ್ಟ್ರಿಯಲ್ ಆಬ್ಜೆಕ್ಟ್ ವಿಚ್ ಜಸ್ಟ್ ಹ್ಯಾಪನ್ ಟು ಸ್ಟೇ ವಿತ್ ಮೀ ಅಷ್ಟೇ. ಹೀಗನ್ಸುತ್ತೆ ನಂಗೆ ಪ್ರಾಮಾಣಿಕವಾಗಿ.
ದೇವತೆ ಅಂತೆಲ್ಲ ಹೇಳಿಬಿಡ್ಬೋದು, ಇದ್ರೂ ಇರಬಹುದು. ಈ ಬಗೆಯ ಸೈರಣೆ ಐ ಕಾಂಟ್ ಇಮ್ಯಾಜಿನ್ ಎನಿ ಇಂಡಿವಿಜುವಲ್ ಹ್ಯಾವಿಂಗ್ ಇಟ್ ಅಷ್ಟೆ. ಸರ್, ದುಃಖ ಆಳವನ್ನು ತೋರಿಸುತ್ತೆ, ಸಂತೋಷ ಎತ್ತರವನ್ನು ತೋರಿಸುತ್ತೆ. ಅಂದರೆ ದುಃಖದ ಒಂದು ಮೂಲ ಯೂಶಲಿ ಒಂದು ರೂಟ್ ಅಂತ ದುಃಖನ ತೊಗೊಂಡ್ರೆ ಹ್ಯಾಪಿನೆಸ್ ಯೂಶಲಿ ಬಿಕಮ್ಸ್ ದ ಬ್ರಾಂಚಸ್ ಅಂತ. ಹೀಗೆಲ್ಲ ಒಂದಷ್ಟು ಉಪಮೇಯಗಳು ಒಂದೊಂದಷ್ಟು ಬರಹಗಾರರು ಅವರವರದೇ ರೀತಿಯಲ್ಲಿ ಜೀವನನ ಅರ್ಥ ಮಾಡ್ಕೊಂಡು ಆಚೆ ಹಾಕಿದ್ದಾರೆ. ನನಗೆ ಈ ಕಳೆದ ಒಂದು 2 ವರ್ಷದ ಮಾತನ್ನು ಏನು ನೀವು ಹೇಳಿದ್ರಿ ಅದೆಲ್ಲ ನೋಡಿದಾಗ ನಾಳೆದ ಬಗ್ಗೆನೇ ಏನೋ ಗೊತ್ತಿರುತ್ತೆ ನಮಗೆ. ಇದು ಓಕೆ ದಿ ಎಂಡ್ ನಾಳೆ ಇದೆ ಅಂತ ಕಾಣಿಸಿದ್ರೇ ಅಷ್ಟೊಂದು ಚಡ್ಪಡಿಸ್ತೀವಲ್ಲ. 2 ವರ್ಷ ಗೊತ್ತಿದ್ದೂ ಅಷ್ಟೊಂದು ತಾಳ್ಮೆ, ಅಷ್ಟೊಂದು ಧೈರ್ಯ, ಅದು ಒಬ್ಬ ವ್ಯಕ್ತಿಗೆ ಹೇಗೆ ಬರೋಕ್ಕೆ ಸಾಧ್ಯ ಅಂತೆಲ್ಲ ಅರ್ಥನೇ ಆಗಲ್ಲ ಈ ಥರ ಸಂಗತಿಗಳು. ಹೇಗೆ ನೀವು ನೋಡಿದ ಹಾಗೆ? ಗೊತ್ತಾ, ಅಧೀರ್ನಾಗಿದ್ದು ನಾನು. ಅವಳು ಎಷ್ಟು ನಿರ್ಲಿಪ್ತಿಯಿಂದ ಇದ್ಲು ಅಂದರೆ, ನಾನು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಿದ್ದೇನೆ ಅವತ್ತು. ನಮಗೆ ವಿಷಯ ಗೊತ್ತಾಗಿದ್ದ ದಿನದ ಅವಳೇ ಸೆಲ್ಫಿ ತೊಗೊಂಡ್ಲಿ, ಬನ್ರಿ ಮಜಾ ಮಾಡಿಬಿಡೋಣ, ಏನಾಗ್ಬಿಡುತ್ತೆ ಆಯಿತಾ. ಮಾತ್ರೆ ಇದು ಬ್ರಹ್ಮಾನಂದ ಇದೆಯಲ್ಲ, ಅಂದರೆ ಶಿ ವುಡ್ ಕಾಲ್ ಒನ್ ಟ್ಯಾಬ್ಲೆಟ್, ಅದು ಸೆಡೆಟ್ ಮಾಡ್ತಿತ್ತಲ್ಲ ಒಂದು ರೀತಿಯಲ್ಲಿ, ಡ್ರೌಸಿನೆಸ್ ಇರೋದು. ಇದೆಯಲ್ಲ, ಅದು ಇಟ್ಕೊಂಡು ಎಷ್ಟು ವರ್ಷ ಬೇಕಾದ್ರೂ ಇದ್ಬಿಡ್ತೀನಿ, ನಗ್ತಾ ಇದ್ಬಿಡೋಣ. ಹಿಂಗೆ ಇದ್ದವಳು. ಡಾಕ್ಟ್ರು ಡಿಸ್ಕ್ಲೋಸ್ ಮಾಡಿದ ತಕ್ಷಣ ಹಿ ವಾಸ್ ಹೆಸಿಟೆಂಟ್ ಟು ಟೆಲ್ ಹರ್. ಹೇಳಿದ ತಕ್ಷಣ, ಏನು ಡಾಕ್ಟ್ರು ಅವ್ರಿಗೆ ಯಾಕೆ ಹೇಳ್ತೀರಿ, ನಾನು ಹೊಗೆ ಅಲ್ವಾ, ನಂಗೆ ಗೊತ್ತು, ಬಿಡಿ ಪರವಾಗಿಲ್ಲ. ಈ ಹೊಗೆ ಅನ್ನೋದೆಲ್ಲ ನನಗೆ ಈ ಮಜಾ ಟಾಕೀಸ್ ಭಾಷೆ, ಅಲ್ಲಿ ತನಕ ನಾನು ಕೇಳಿದ್ದೀನಿ. ಅಪರ್ಣ ಅವ್ರ ಬಾಯಲ್ಲೂ ಅದು ಹೊಗೆ, ಯಾಕೆಂದರೆ ಅಷ್ಟೊಂದು ಅಷ್ಟು ಹೊಗೆ ಅಲ್ವಾ, ಬಿಡಿ ಏನಾಗುತ್ತೆ ಅಂತ. ಬಟ್ ಕೆಲವು ಸಲ ತುಂಬ ಬೇಸರ ಆಗಿದ್ದು ಹೌದು ಪ್ರೊಫೆಷನಲ್ಲಿ. ಆ ಟೈಮ್ನಲ್ಲಿ ಮಾತ್ರ ಈ ಭಂಡ ಜಗತ್ತಿನಲ್ಲಿ ಇರೋದಕ್ಕೆ ಬದಲು ಅದು ಹೋಗೋದೇ ಲೇಸು ಅಂತ 1-2 ಸಲ ಹೇಳಿದ್ದು ಹೌದು. ಅಂದರೆ ಏನಾಗ್ತಿತ್ತು, ಅವಳ ಸಮೀಪವರ್ತಿಗಳು ವೃತ್ತಿಯಲ್ಲಿರೋಂಥವ್ರು, ಅವ್ರುಗಳಿಂದ 1-2 ಕುಟುಕು ಕುಹಕ ಅವುಗಳು ಇದ್ದೇ ಇದ್ವು ಆ ಟೈಮ್ನಲ್ಲೂ. ಬಟ್ ವಿಷಯ ಗೊತ್ತಿರಲಿಲ್ವಲ್ಲ ಅವ್ರಿಗೆ. ಒಂದೇನು ಅಂತ ಹೇಳಿದ್ರೆ, ಕಳೆದ ಸಲ ನಿಮಗೆ ಗೊತ್ತಿದ್ದಿರಬಹುದು, ಕಳೆದ 5-6 ವರ್ಷಗಳಿಂದ ಈ ಗಣರಾಜ್ಯ ದಿವಸ, ಸ್ವಾತಂತ್ರ್ಯೋತ್ಸವದ ದಿವಸ, ಆ ಟೈಮ್ನಲ್ಲಿ ಇವ್ರಿಗೊಬ್ಬರಿಗೆ ಅವಕಾಶ ಕೊಡ್ತಿದ್ದಾರೆ, ನಾವು ಇದ್ದೇವೆ ಅಂತ ಒಂದು ದಂಡು ಸರ್ಕಾರದ ಎದುರು ನಿಂತ್ಕೊಂಡು ಪ್ರತಿರೋಧ ಅದು ಇದು. ಅವರೆಲ್ಲ ಇವಳನ್ನು ಹೇಗೆ ಬಿಂಬಿಸಿದ್ರು ಅಂದರೆ, ಇವಳು ಅಲ್ಲಿ ಹೋಗಿ ತಾನಾಗೆ ಅವಕಾಶ ಗಿಟ್ಟಿಸ್ಕೋತಿದ್ದಾಳೆ. ಅದು ಅವಳನ್ನು ತುಂಬ ಕಾಡ್ತು. ಅದೊಂದಷ್ಟೇನೆ. ಆದರೆ ಅದು ಯಾವುದೂ ಸತ್ಯ ಅಲ್ಲ, ಏಕೆಂದರೆ ನನಗೆ ಗೊತ್ತು ಅವಳು ಹೇಗೆ ಅಂತ. ಅಂಥದ್ದೊಂದು ಸಾತ್ವಿಕವಾದ ಜೀವವನ್ನೇ ನಾನು ನೋಡಿಲ್ಲ. ನನ್ನ ಹೆಂಡತಿ ಅನ್ನೋ ವಿಷಯ ಮುಖ್ಯವೇ ಅಲ್ಲ, ಆದರೆ ಅವಳು ಬದುಕಿದ್ದೇ ಹಾಗೆ. ಅದಾದ ಕೆಲವೇ ದಿನದಲ್ಲಿ ಒಂದು ಫೇಸ್ಬುಕ್ ಪೋಸ್ಟ್ ಬಂತು. ಅದರಲ್ಲಿ ಒಂದು ಪೋಸ್ಟ್ ಬಂತು, ಹೆಸರು ಕೋಟ್ ಮಾಡ್ದೇನೆ, ಈಕೆ ಇರುವವರೆಗೆ ಬೇರೆಯವ್ರಿಗೆ ಏಳಿಗೆ ಇಲ್ಲ ಅನ್ನೋ ಅರ್ಥದ್ದು. ಅದನ್ನು ನೋಡ್ತಿದ್ದ ಹಾಗೆ ಅವಳು ತುಂಬ ರೊಚ್ಚಿಗೆ ಎದ್ಬಿಟ್ಲು. ಏನು ಗೊತ್ತಾ, ಎಲ್ಲವುದೂ ಸರಿಯೇ, ಸಾಮಾಜಿಕ ನ್ಯಾಯ ಸರಿಯೇ, ಸಂವಿಧಾನ ನಮಗೆ ಎಲ್ರಿಗೂ ಸಮಾನವಾದಂಥ ಹಕ್ಕು ಕೊಟ್ಟಿದೆ, ಅದು ಸರಿಯೇ, ಶತಮಾನಗಳ ಕಾಲ ಕೆಲವರು ಶೋಷಿಸಲ್ಪಟ್ಟಿದ್ದಾರೆ, ಅದು ಸರಿಯೇ, ಎಲ್ಲವುದನ್ನು ಒಪ್ತೇನೆ ನಾನು. ಆದರೆ ಇಲ್ಲಿ ನಡೀತಾ ಇರೋದೇನು ಅಂತ ಹೇಳಿದ್ರೆ, ಅನವಶ್ಯಕವಾಗಿ ಇನ್ನೊಬ್ಬರ ಕುಲಮೂಲವನ್ನು, ಜಾತಿಯ ಮೂಲವನ್ನು ಇಟ್ಕೊಂಡು ಅದ್ರ ಮೇಲೆ ಪ್ರಹಾರ ಮಾಡೋದಿದೆಯಲ್ಲ, ಅದು ತುಂಬ ತಡ್ಕೊಳ್ಳೋದು ಕಷ್ಟದ ಕೆಲಸ. ಯಾಕೆಂದರೆ ನಾವು ಎಂದೂ ಮನೆಯೊಳಗಿನ ಸಂಗತಿಯಿಂದ ಬೀದಿಗೆ ತಂದವರಲ್ಲ. ಹೌದು, ಅದು ಸ್ವಲ್ಪ ಕಷ್ಟ ಆಗತ್ತೆ. ಕೆಲವರು ನಿಮಗೆ ಸಂಸ್ಕೃತ ಬಲ್ಲ ಬ್ರಾಹ್ಮಣ ಸುಂದರಿಯರೇ ಬೇಕೇ ಅನ್ನುವ ಈ ರೀತಿಯ ಮಾತುಗಳು, ಅದು ತುಂಬ ನೋವು ತಂತು ಅವಳಿಗೆ. ಕೊನೆಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಳ್ಳಲ್ಲ ಅನ್ನೋ ನಿರ್ಧಾರ ಮಾಡಿ ಕಳೆದ ಸೆಪ್ಟೆಂಬರ್ನಿಂದ ಹೋಗಲೇ ಇಲ್ಲ. ಯಾರೇ ಕರೆದ್ರೂ ಅದು ಇದು ಸಬೂಬ್ ಹೇಳಿ ತಪ್ಪಿಸ್ಕೊಳ್ಳೋಳು. ನಿಜವಾದ ವಿಷಯವನ್ನು ಹೇಳೋಕ್ಕಾಗ್ತಿರ್ಲಿಲ್ಲ, ಅದು ಸಮಸ್ಯೆ. ಸೊ ಇದಿದೆ. ಈಗ ಕೆಲವರು ಕೇಳ್ತಾರೆ ವ್ಯಥೆ. ಹೌದು, ಯಾರ ಬದುಕಿನಲ್ಲಿ ವ್ಯಥೆ ಇಲ್ಲ? ಎಲ್ಲರ ಬದುಕಿನಲ್ಲೂ ವ್ಯಥೆ ಇದೆ. ನನ್ನ ನೋವು ನನಗೆ, ನಿಮ್ಮದು ನಿಮಗೆ.
ಅವುಗಳ ನಡುವೆನೇ ನಾವು ಬದುಕ್ತೀವಲ್ವ, ಅದು ಜೀವನ ತಾನೆ. ನಿಜ ಸರ್. ನೀವು ಏನು ಹೇಳಿದ್ರಿ, ನೋವಿಗೆ ಆಳ ಇರುತ್ತೆ, ಸಂತೋಷಕ್ಕೆ ಹರ ಇರುತ್ತೆ, ಎತ್ತರ ಇರುತ್ತೆ. ನಾನು ಇನ್ನೊಂದನ್ನು ಹೇಳ್ತೇನೆ, ಕಣ್ಣೀರಿನ ಕಟ್ಟ ಕಡೆಯ ಬಿಂದುವಿನಲ್ಲಿ ಸಂತೋಷ ಇದೆ, ಅಲ್ಲಿವರೆಗೂ ನಾವು ಅಳಬೇಕು. ಥಿಂಕ್ ಅಬೌಟ್ ಇಟ್. ಅನ್ನದ ಕಟ್ಟ ಕಡೆಯ ಅಗುಳಿನಲ್ಲಿ ಸಂತೃಪ್ತಿ ಇರುತ್ತೆ. ಅದನ್ನು ನಾವು ಮಾಡ್ತಿರೋದೇ ಅದಕ್ಕಲ್ವಾ. ನಾನು ಕೆಲಸ ಮಾಡ್ತಿರೋದು, ನೀವು ಮಾಡ್ತಾ ಇರೋದು, ರೈಟ್? ರೈಟ್. ಆಲ್ ಆಫ್ ಅಸ್ ಕ್ರೇವ್ ಫಾರ್ ದಟ್ ಹ್ಯಾಪಿನೆಸ್. ಆ ಸಂತೋಷ ಎಷ್ಟು ಕ್ಷಣಕಾಲದ ಸಂತೋಷಕ್ಕೆ ನಾವು ಎಷ್ಟು ಕಾಲ ವ್ಯಯ ಮಾಡ್ತೀವಿ. ಅದು ನಿಜ, ಎಲ್ಲರ ಬದುಕಲ್ಲೂ ನಿಜ. ಆಮೇಲೆ ಯಾರೂ ಮುಖ್ಯರಲ್ಲ ಜೀವನದಲ್ಲಿ. ಎಲ್ರಿಗೂ ಬದಲಾಗ್ತಾ ಇರುತ್ತೆ. ಆ ಟೈಮ್ ಬಂದಾಗ ಅದನ್ನ ಅನುಭವಿಸ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಯಾರ್ದೋ ಪಾಲು ಅಂತ ಎಚ್ಚರಿಕೆಯಿಂದ ಇನ್ನೂ ಒಂದು ಮಾತು ಹೇಳ್ತೇನೆ. ಇರಬೇಕು. ಉಪನಿಷತ್ನಲ್ಲಿ ಜಗತ್ಯಾಂ ಜಗತ್ ಈಶಾವಾಸ್ಯಂ, ಯಾವುದು ಜರುಗುತ್ತೆ ಅದು ಜಗತ್ತು, ಯಾವುದು ಜರುಗುವುದಿಲ್ಲ ಅದು ಜಗತ್ತಲ್ಲ. ಜಡ. ಹೌದು, ಆಯಿತಾ. ಪ್ರಪಂಚ ಅನ್ನೋದು ಜರುಗ್ತಾ ಇರ್ತಕ್ಕಂಥ ಒಂದು ಸಂಗತಿ. ನೀವು ಒಂದು ಸುಂಟ್ರ ಗಾಳಿ ನೋಡಿ ಕೇರ್ಫುಲಿ ಅಬ್ಸರ್ವ್ ಇಟ್. ಅದಕ್ಕೊಂದು ಕಣ್ಣಿರುತ್ತೆ. ಆ ಕಣ್ಣಿನ ಸುತ್ತ ಇಟ್ ವಿಲ್ ಬಿ ಲೈಕ್ ಎ ವರ್ಲ್ಪೂಲ್, ಸುತ್ತಾ ಇರುತ್ತೆ, ಸುಂಟ್ರು ಸುತ್ತಾ ಇರುತ್ತೆ, ಆಯಿತಾ. ಆ ಗಾಳಿ ಏನು, ತನ್ನೊಳಕ್ಕೆ ಬಂದಿದ್ದು ಎಲ್ಲವನ್ನೂ ಬಳದ್ಕೊಂಡು ಹಾರ್ತಾ ಇರುತ್ತೆ. ಆ ಕಣ್ಣು ಮಾತ್ರ ನಿಶ್ಚಲವಾಗಿರುತ್ತೆ, ಆದರೆ ಆ ಗಾಳಿಯ ಜೊತೆ ಅದು ಮೂವ್ ಆಗ್ತಾ ಇರುತ್ತೆ. ನಿಜ ಅಲ್ವಾ? ಸೊ ಜಗತ್ತು ಅನ್ನೋದು ಸುಂಟ್ರಗಾಳಿ ಥರ. ಆ ಜಗತ್ತಿಗೊಂದು ನಿಯಾಮಕ ಅಂತಿರುತ್ತೆ ನೋಡಿ, ಅದು ದಟ್ಸ್ ದ ಐ ಇನ್ ದಟ್. ಸೊ ದಟ್ಸ್ ಹೌ ಥಿಂಗ್ಸ್ ಆರ್. ವಿ ಆರ್ ಡೆಸ್ಟಿನ್ಡ್, ವಿ ಆರ್ ಸಾಫ್ಟ್ವೇರ್ಡ್ ಅಲ್ವಾ. ನಮ್ಮ ಆಚೆಗೆ ಇನ್ನೇನೋ ಇದ್ದೇ ಇದೆ. ಸೊ ಅದನ್ನು ಅರಿತುಕೊಂಡು ನಾವು ಬದುಕಬೇಕು. 4 ದಿನದ ಬದುಕು. ಇವತ್ತು ಅವಳು ಜರುಗಿ ಇಲ್ಲವಾಗಿದ್ದಾಳೆ, ನಾಳೆ ನನ್ನ ಸರದಿನೂ ಇದೆ ಅಷ್ಟೇ. ಬಟ್ ಕೊನೆಗೂ ದುಃಖ ಉಳಿಯೋದೇನೆಂದರೆ, ಅಂತಹ ಹೆಣ್ಣಿಗೆ ಆ ಬಗೆಯ ನೋವು ಯಾಕೆ ಬೇಕಿತ್ತು?